ಯಕ್ಷಕಾಶಿ ಎಂದು ಕರೆಯಿಸಿಕೊಳ್ಳುವ ಹೊನ್ನಾವರ ತಾಲೂಕಿನ ಗುಂಡಬಾಳದ ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ನಡೆಯುವ ನಿತ್ಯ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆರಂಭಗೊಂಡಿತು. ಹಲವು ಶತಮಾನಗಳಿಂದ ಗುಂಡಬಾಳ್ ಮುಖ್ಯ ಪ್ರಾಣದೇವರ ಸಮ್ಮುಖದಲ್ಲಿ ಬೇಸಿಗೆಯಲ್ಲಿ 6 ತಿಂಗಳು ನಿತ್ಯ ನಡೆಯುತ್ತಾ ಬಂದಿರುವ ಯಕ್ಷಗಾನ ಆಟದ ಈ ವರ್ಷದ ಸೇವೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಅದ್ಧೂರಿಯಾಗಿ ಆರಂಭವಾಗಿದೆ. ಗಣಹವನ ವಿಶೇಷ ಪೂಜೆಗಳೊಂದಿಗೆ ದೇವರಲ್ಲಿ ಸಂಕಲ್ಪಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಸಾಯಂಕಾಲ ಸಂಜೆ ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಬಳಿಕ ಸಿಂಗಾರಗುಡ್ಡ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮುಖ್ಯ ಪ್ರಾಣನು ವಿರಾಜಮಾನನಾಗಿ ಮೆರವಣಿಗೆಯಲ್ಲಿ ಸಾಗಿದನು. ಈ ವೇಳೆ ಪಲ್ಲಕ್ಕಿ ದೇವಸ್ಥಾನದಿಂದ ಗುಂಡಬಾಳ್ ನದಿಯ ತೀರದಲ್ಲಿರುವ ಮೂಲ ಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಸಿ ಪುನಃ ದೇವಸ್ಥಾನಕ್ಕೆ ಬಂದು ತಲುಪಿತು. ಅಲ್ಲಿಂದ ಚಂಡೆ ಮೇಳ ವಿವಿಧ ವಾದ್ಯಗಳ ಮೂಲಕ ವಿಜೃಂಭಣೆಯಿಂದ ರಂಗಸ್ಥಳದ ಬೀದಿಯಲ್ಲಿ ಅದ್ಧೂರಿಯಾಗಿ ಸಾಗಿ ಬಂದಿತು. ರಂಗವೇದಿಕೆಗೆ ಬಂದ ಮುಖ್ಯ ಪ್ರಾಣನ ಪಲ್ಲಕ್ಕಿಯನ್ನು ರಂಗಸ್ಥಳದಲ್ಲಿ ಇರಿಸಿ ನಿತ್ಯ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ಬಳಿಕ ಆಟ ನಡೆಯುವಷ್ಟು ದಿನ ನಿತ್ಯ ಪೂಜೆಗೊಳ್ಳುವ ಸುಂದರ ಕಾಷ್ಟಶಿಲ್ಪದ ಗಣಪತಿಯನ್ನು ಮೆರವಣಿಗೆಯಲ್ಲಿ ಸುಡುಮದ್ದಿನ ಅಬ್ಬರ ಅಲಂಕಾರದೊಂದಿಗೆ ಕರೆದೊಯ್ಯಲಾಯಿತು. ಈ ವೇಳೆ ಸಾವಿರಾರು ಮುಖ್ಯ ಪ್ರಾಣನ ಭಕ್ತರು ಹಾಗೂ ಯಕ್ಷಾಭಿಮಾನಿಗಳು, ಮಹಿಳೆಯರು, ಮಕ್ಕಳು, ಹಿರಿಯರು ಸಂಭ್ರಮದಿಂದ ಪಾಲ್ಗೊಂಡರು. ಆಟ ನಡೆಯುವಷ್ಟು ಕಾಲ ಗಣಪತಿಗೆ ಹಗಲು ಚೌಕಿಯಲ್ಲಿ ವಿಶ್ರಾಂತಿ, ಸಂಜೆ ಮುಖ್ಯ ಪ್ರಾಣನ ಸಮ್ಮುಖದಲ್ಲಿ ರಂಗಸ್ಥಳದಲ್ಲಿ ಪ್ರಥಮ ಆರತಿ, ನಂತರ ಮುಖ್ಯ ಪ್ರಾಣನಿಗೆ ಎದುರಾಗಿ 6 ತಿಂಗಳು ನಿತ್ಯ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯುತ್ತದೆ. ಇನ್ನು ಯಕ್ಷಗಾನ ಕಲಾಲೋಕದ ನಕ್ಷತ್ರಗಳಾದ ಕೆರೆಮನೆ, ಚಿಟ್ಟಾಣಿ, ಕೊಂಡದಕುಳಿ, ಹಾಸ್ಯಗಾರ, ಜಲವಳ್ಳಿ ಸಹಿತ ಎಲ್ಲರೂ ಗುಂಡಬಾಳದಲ್ಲಿ ಕುಣಿದು ಕಲಿತು ಮುಂದೆ ವೃತ್ತಿ ಕಲಾವಿದರಾಗಿ ಮೆರೆದಿದ್ದಾರೆ. ಇನ್ನು ದೇವಸ್ಥಾನದ ಅರ್ಚಕರಾದ ರಾಯೇಶ್ವರ್ ಕೃಷ್ಣ ಭಟ್ ಮಾತನಾಡಿ, ಮುಖ್ಯ ಪ್ರಾಣ ಲಕ್ಷ್ಮೀ ವೆಂಕಟೇಶ ಸನ್ನಿಧಾನದಲ್ಲಿ ನಿತ್ಯ ಯಕ್ಷಗಾನ ಪ್ರದರ್ಶನ ಸೇವೆ ಆರಂಭವಾಗಿದ್ದು, ಮುಖ್ಯ ಪ್ರಾಣನಿಗೆ ಬೆಳಿಗ್ಗೆಯಿಂದ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರಗಳನ್ನು ಮಾಡಲಾಗಿದೆ. ಮುಖ್ಯ ಪ್ರಾಣ ಗುಂಡಬಾಳ ಅಷ್ಟೇ ಅಲ್ಲದೆ ವಿವಿಧ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಸೇವೆಯನ್ನು ಸಲ್ಲಿಸುತ್ತಾರೆ. ಯಕ್ಷಗಾನದ ಸೇವೆ ಸಮಯದಲ್ಲಿ ಇಲ್ಲಿ ಹಬಿಸಿ ಸೇವೆ, ಭಜನಾ ಸಪ್ತಾಹ ಸೇವೆ ಹಾಗೂ ಕೊನೆಯ ದಿನ ಕೃಷ್ಣನ ಅವತಾರ ಸೇವೆ ನಡೆಯುತ್ತದೆ ಎಂದು ಹೇಳಿದರು. ಅನೇಕ ತರಹದ ಸೇವೆಗಳು ನಡೆಯುತ್ತಾ ಇದ್ದಾವೆ. ಜೊತೆಯಲ್ಲಿ ಮುಖ್ಯವಾಗಿ
ಕರ್ನಾಟಕದ ಮುಖ್ಯ ಕಲೆಯಾದಂಥ ಯಕ್ಷಗಾನ ಹೆಚ್ಚಿನದಾದಂಥ ಸೇವೆ ಇಲ್ಲಿ ಮಹತ್ವದ ಪಡೆದುಕೊಂಡಿದೆ. ಈ ಸೇವೆಗೆ ಯಕ್ಷಗಾನದ ಸೇವೆ ಅಂತ ಇಲ್ಲಿಯ ಒಂದು ಪ್ರಾಂತದಲ್ಲಿ ರೂಢಿವಾಚಕವಾಗಿದ್ದರು. ದಕ್ಷಿಣೋತ್ತರ ಕನ್ನಡದಲ್ಲಿ ಇದಕ್ಕೆ ಬೆಳಕಿನ ಸೇವೆ ಹೇಳುವಂಥದ್ದು ಮುಖ್ಯವಾದಂಥ ರೂಢಿವಾಚಕ ಇದೆ. ಪರಮಾತ್ಮನನ್ನು ಸಂತುಷ್ಟಗೊಳಿಸುವಂಥ ಅನೇಕಾನೇಕ ಭಾಗವತ, ಮಹಾಭಾರತ, ರಾಮಾಯಣ ಇತ್ಯಾದಿಗಳ ಪುರಾಣ ಇತಿಹಾಸಗಳನ್ನು ಒಂದು ತರಹದಾದಂಥ ಪ್ರಾತ್ಯಕ್ಷಿಕವಾದಂಥ ಕಲೆಯ ಮುಖಾಂತರ ತೋರ್ಪಡಿಸುವಂಥದ್ದು ಒಂದು ವಿಶಿಷ್ಟವಾದಂಥ ಸೇವೆ ದೇವರ ಸನ್ನಿಧಾನದಲ್ಲಿ ನಡೆಯುತ್ತಾ ಇದೆ. ಬಹುಕಾಲದಿಂದ ನಡೆಯತಕ್ಕಂಥ ಈ ಸೇವೆ ಈ ಒಂದು ಕ್ಷೇತ್ರದಲ್ಲಿ ಪ್ರಧಾನವಾಗಿ ಬಹಳಷ್ಟು ಭಕ್ತಜನರು ಅವರವರ ಮನಸ್ಸಿನ ಇರತಕ್ಕಂಥ ಕೌಟುಂಬಿಕವಾದಂಥ, ವ್ಯಾವಹಾರಿಕವಾದಂಥ, ಆರೋಗ್ಯ ಹಾಗೂ ಇತರೆ ಇಷ್ಟಕಾಮನಾ ಪೂರ್ತಿಗೋಸ್ಕರ ಇಲ್ಲಿ ಸೇವೆಯನ್ನು ಹರಕೆ ರೂಪದಲ್ಲಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು ಹರಕೆಯನ್ನು ಹೊತ್ತು ಆ ಹರಕೆಯಿಂದ ಪರಮಾತ್ಮನ ಅವರ ಇಚ್ಛೆಯನ್ನು ಹರಸಿದ ನಂತರ ಆ ಹರಕೆಯನ್ನು ಯಕ್ಷಗಾನ ರೂಪದಲ್ಲಿ ಸೇವೆ ಇಲ್ಲಿ ಸಾನ್ನಿಧ್ಯದಲ್ಲಿ ಆ ಒಂದು ಭಕ್ತ ಜನರಿಂದ ಸಲ್ಲುತ್ತಾ ಇರತಕ್ಕಂಥ ಯಕ್ಷಗಾನದ ಸೇವೆಯ ಆರಂಭದ ದಿನ ಇವತ್ತಿನದಾಗಿದ್ದು, ಈಗಾಗಲೇ ನಮ್ಮ ದೇವಸ್ಥಾನದ ಅರ್ಚಕರು ಇಲ್ಲಿ ಯಕ್ಷಗಾನದ ಬಗ್ಗೆ ಹಾಗೂ ಭಕ್ತಾದಿಗಳ ಅವರವರ ಮನೋರಥವನ್ನು ಈಡೇರಿಸಿಕೊಡುವಂಥ ಈ ಪುಣ್ಯಕ್ಷೇತ್ರದ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಮತ್ತು ಪುನಃ ಅದನ್ನೇ ರಿಪೀಟ್ ಮಾಡಿದ್ರು ಏನೂ ಅರ್ಥ ಇಲ್ಲ. ಅದರಲ್ಲಿ ಅದು ಹಾಗೆ ಹೇಳಿದ್ರು ಹೀಗೆ ಹೇಳೋದಕ್ಕಿಂತ ಇದು ಮಾಡಿದ್ರು. ನಿಮಗೆ ಮುಖ್ಯವಾಗಿ ವಿಷಯ ಬೇಕಂತ ಹೇಳಿದ್ರೆ ದೇವಸ್ಥಾನದ ಅಜಮಾಸ ಎಷ್ಟು ವರ್ಷದಿಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ನಾವು ವಿಚಾರ ಮಾಡಿದ್ರೆ ಕೆಲವರಿಗೆ ಸತ್ಯ ಅನಿಸ್ಕೊಂಡ್ರು, ಕೆಲವರಿಗೆ ಇದೆಲ್ಲ ಕಟ್ಟುಕತೆ ಅಂತ ಆ ಒಂದು ಸ್ಥಿತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆದದ್ದು ಇಲ್ಲಿ. ಯಾಕಂದರೆ ಈ ಮೂರ್ತಿ ಮೇಲೆ ಘಟ್ಟದಿಂದ ಹೊಳೆಯಲ್ಲಿ ತೇಲಿ ಬಂದು ನಮ್ಮ ಪೂರ್ವಜರಿಗೆ ಆ ಮೂರ್ತಿ ಅವರು ಒಂದು ಶ್ರದ್ಧಾ ಭಕ್ತಿಯ ಒಂದು ವಿಶ್ವಾಸದಲ್ಲಿ ಆ ದೇವರ ಸೂಚನೆಯಂತೆ ಅವರಿಗೆ ಸೂಚನೆ ಆಯಿತು. ಆ ಸೂಚನೆ ಪ್ರಕಾರ ದೇವರ ಅವರು ನಡ್ಕೊಂಡ್ರು. ಆ ನಡ್ಕೊಂಡ ಪ್ರಕಾರ ದೇವರ ಮೂರ್ತಿ ಅವ್ರ ಕೈಯಲ್ಲಿ ಸಿಕ್ತು. ಅದರ ನಂತರ ಇಲ್ಲಿ ಅಲ್ಲೇ ಹೊಳೆ ಸಮೀಪ ಅಶ್ವತ್ಥ ಕಟ್ಟೆಯಲ್ಲಿ ಕೆಲವು ವರ್ಷ ಅಲ್ಲೇ ಉಳಿಯಿತು. ಅದರ ನಂತರ ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ ಇಲ್ಲೇ ಬದಿಲ್ಲ, ಅಲ್ಲಿ ಎಷ್ಟೋ ವರ್ಷ ಅಲ್ಲಿ ಉಳಿಯಿತು. ಅದರ ನಂತರ ಎಲ್ಲವರು ಹಿರಿಯವರೆಲ್ಲರೂ ಸೇರಿ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಆ ಪ್ರತಿಷ್ಠಾಪನೆ ಮಾಡುವಾಗ ಬರೀ ಒಂದು ಕೆಂಪು ಕಲ್ಲು ಮತ್ತು ಶಿಲೆ ಕಲ್ಲು ಮತ್ತು ಈ ತಾಳಿ ಮಡ್ಲು ಹೇಳಿ ನಮ್ಮನ್ನು ಬೆಟ್ಟದಲ್ಲಿ ಸಿಗ್ತದೆ, ಅದರ ಛಾವಣಿ ಇತ್ತು. ಅದರಲ್ಲಿ ಅಂದರೆ ಇವರು ಪೂರ್ವಜರಿಗೆ ಸಾಧಾರಣ 200 ವರ್ಷದಿಂದ ದುನ್ಸೋರ್ಸಲ್ನ ತುಂಗಲ್ ಪೂಜೆನ ತುಂಗಲ್ ಪೂಜೆ ಅಂತ ದುನ್ಸೋರ್ಸಲ್ನ ಜಸ್ಟ್ 200 ವರ್ಷಕ್ಕಿಂತ ಮೇಲ್ಪಟ್ಟಾಯಿತು. ಇವರು ಮನೆ ತಂದವರೇ ಪೂಜೆ ನಡೆಸ್ಕೊಂಡು ಬಂದದ್ದು. ಅದರ ನಂತರ ನಮಗೆ ಹಳ್ಳಿಯವರು ಎಲ್ಲರೂ ಸೇರಿ ಈ ಹೊಸ ದೇವಸ್ಥಾನ 1955ರಲ್ಲಿ ಪುನಃ ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದ ನಂತರ ವರ್ಷಕ್ಕಿಂತ ವರ್ಷ ಇದರದ ಅಭಿವೃದ್ಧಿ ಬೆಳೀತಾ ಉಂಟು. ಭಕ್ತಾದಿಗಳ ಸಂಖ್ಯೆ ಬೆಳೀತಾ ಉಂಟು. ಬಂದವರಿಗೆಲ್ಲರಿಗೂ ಮನಸ್ಸಿಗೆ ಮನೋರಥ ಸಿದ್ಧಿ ಆಯಿತು ಹೇಳುವಂಥ ಒಂದು ಮನಸ್ಸಿಗೆ ಸಮಾಧಾನ ಉಂಟು. ಹಾಗಾಗಿ ಇಲ್ಲಿ ಜನರಿಗೆ ನಾವು ನಮ್ಮಲ್ಲಿ ಬರೀ ಹೇಳಬೇಕಂತ ಹೇಳಿಲ್ಲ, ಅವರಾಗೆ ಬಂದ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ವಿಶ್ವಾಸದಿಂದ ಬಂದು ಅರ್ಚಕರ ಹತ್ರ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಅವ್ರ ಕೆಲಸ ನೆರವೇರ್ತದೆ. ಇವತ್ತೇ ಯಕ್ಷಗಾನದ ಮೊದಲನೇ ದಿನ ಹೌದು. ಹಾಗಾಗಿ ಎಲ್ಲ ತಯಾರಿ ನಡೀತಾ ಉಂಟು. ನೀವು ನೋಡ್ಬೋದು. ಅಂದರೆ ಒಂದು ದೊಡ್ಡ ಒಂದು ರಥೋತ್ಸವ ಹೇಳ್ತಾರೆ ನೋಡಿ, ಇಲ್ಲಿ ರಥೋತ್ಸವ ಇಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ವೈಭವದಲ್ಲಿ ಯಕ್ಷಗಾನ ಪ್ರಾರಂಭ ಆಗ್ತದೆ ಇಲ್ಲಿ. ಗಣಪತಿ ಮೂರ್ತಿ ಈ ಗಣಪತಿ ಮೂರ್ತಿ ಕಾಣಿಸ್ತದಲ್ಲ, ಈ ಮೂರ್ತಿಯನ್ನು ವೈಭವದಲ್ಲಿ ತಗೊಂಡೋಗಿ ಅಲ್ಲಿ ಇದರಲ್ಲಿ ಇಟ್ಟುಕೊಂಡು ಅಲ್ಲಿ ಪೂಜೆ ಉಂಟು. ಯಕ್ಷಗಾನ ಪ್ರಾರಂಭ ಆದ ಕೂಡಲೇ ರಂಗಸ್ಥಳದಲ್ಲಿ ಬಂದು ಅದ್ರ ಪೂಜೆ ಉಂಟು. ಯಕ್ಷಗಾನ ಮುಗಿದ ಬೆಳಿಗ್ಗೆ ಪುನಃ ಅಲ್ಲಿ ಪೂಜೆ ಉಂಟು. ಅದಕ್ಕೆ ಈ ಥರ ಒಂದು ನಿಯಮಾವಳಿ. ವಸಂತ ಹನುಮಂತ ಕಾಮತ್. ಇನ್ನು ಗುಂಡುಬಾಳದಲ್ಲಿ ಸತತ 21 ವರ್ಷಗಳ ಕಾಲ ಯಕ್ಷಗಾನದ ಸಿದ್ಧತೆ ನಡೆಸಿರುವ ಪ್ರಭಾಕರ್ ಚಿಟ್ಟಾಣಿಯವರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ,
ಪ್ರತಿ ವರ್ಷ ಗುಂಡುಬಾಳಕ್ಕೆ ಯುವಕರು ಯಕ್ಷಗಾನ ಕಲಿಯಲು ಬರುತ್ತಾರೆ. ಶತಮಾನಗಳಲ್ಲಿ ಸಾವಿರಾರು ಯುವಕರು ಇಲ್ಲಿಂದ ಕಲಾವಿದರಾಗಿ ಹೊರಬಂದಿರುವುದರಿಂದ ಗುಂಡುಬಾಳ ಅಘೋಷಿತ ಯಕ್ಷಗಾನ ವಿಶ್ವವಿದ್ಯಾಲಯವಾಗಿದ್ದು ಕಲಾವಿದರ ಪಾಲಿಗೆ ಯಕ್ಷಗಾನ ಕಾಶಿಯಾಗಿದೆ ಎಂದು ಹೇಳಿದರು. ಗುಂಡುಬಾಳದಲ್ಲಿ ಒಂದೇ ಸ್ಥಳದಲ್ಲಿ 6 ತಿಂಗಳು ಆಟ ನಡೆಯುತ್ತಿದ್ದು ಸೇವಾಕರ್ತರು ಅಲ್ಲಿಗೆ ಬರುತ್ತಾರೆ. ಒಂದೇ ಸ್ಥಳದಲ್ಲಿ ಶತಮಾನಗಳಿಂದ ನಿರಂತರ ಜಾನಪದ ಕಲಾ ಪ್ರದರ್ಶನ 6 ತಿಂಗಳು ನಡೆದಿರುವುದು ಗುಂಡುಬಾಳದಲ್ಲಿ ಮಾತ್ರ. ಪ್ರವಾಸಿಗರು ಸಕುಟುಂಬವಾಗಿ ಹೊನ್ನಾವರಕ್ಕೆ ಆಗಮಿಸುತ್ತಿದ್ದು ಹಗಲೆಲ್ಲ ಸುತ್ತಾಡಿದವರಿಗೆ ಸಂಜೆ ಸದಭಿರುಚಿಯ ಸಾಂಸ್ಕೃತಿಕ ಸೌರಭ ಬೇಕಾದರೆ ನೇರ ಗುಂಡುಬಾಳಕ್ಕೆ ತೆರಳಬಹುದು. ಬಹುತೇಕ ಇಲ್ಲಿ ಆಟ ಪ್ರಾರಂಭ ಆಗಿ 400 ವರ್ಷಕ್ಕೂ ಜಾಸ್ತಿ ಆಯಿತು. ಮೊದಲೆಲ್ಲ ಬೇರೆ ಬೇರೆ ಜನ ಮಾಡ್ತಾಯಿದ್ರು ಮೇಳ. ನಾನು ಒಬ್ಬ ಕಲಾವಿದ ಆಗಿ 1 ವರ್ಷ ಇಲ್ಲಿ ಸೇವೆ ಮಾಡಿದ್ದೇನೆ. ಆವಾಗ ಹಡಿನಬಾಳ ಸತ್ಯಹಳ್ಳಿ ಯಜಮಾನಿಕೆ. ಅಲ್ಲಿಂದ ನಾನು ಒಬ್ಬ ಕಲಾವಿದನಾಗಿ ಮೇಳ ತಿರುಗಾಟಕ್ಕೆ ಪ್ರಾರಂಭ ಮಾಡಿದೆ. ಸಾಮಾನ್ಯ ಒಂದು 25 ವರ್ಷ ಮೇಳ ತಿರುಗಾಟ ಮಾಡಿದ್ದೇನೆ. ಎಲ್ಲ ಮೇಳದಲ್ಲಿ ತಿರುಗಾಟ ಮಾಡಿದೆ. ಆಮೇಲೆ ಮೇಳ ತಿರುಗಾಟವನ್ನು ಕೈದು ಮಾಡಿಕೊಂಡು ಮನೆಯಲ್ಲಿ ಇದ್ದ ಸಮಯ ಅದು. ನಮಗೆ ಒಬ್ಬರು ಜೋಸ್ತ್ರಿಯವರು ಇಲ್ಲಿ ಟ್ರಸ್ಟಿ ಒಳಗೊಬ್ಬರು ಮಾರುತಿ ಪ್ರಭು ಅಂತೇಳಿ ಅವರು ನನ್ನ ಹತ್ರ ಬಂದ್ಕೊಂಡು ನೀನು ಮೇಳ ಮಾಡಬೇಕು, ನಿಮಗೆ ಏನು ತೊಂದರೆ ಆದರೂ ತಾನು ನಿಮ್ಮ ಜೊತೆಗಿರುತ್ತೆ ಬನ್ನಿ ಅಂತ ಹೇಳಿದ್ರು. ನನಗೆ ಧೈರ್ಯ ಇರಲಿಲ್ಲ. ಯಾಕೆ ಕೇಳಿದ್ರೆ ಧೈರ್ಯ ಮಾಡದೇ ಇರುವುದಕ್ಕೆ ಕಾರಣ ಬಲವಾದದ್ದುಂಟು. ಈಗ ಎಲ್ಲ ಕಲಾವಿದರು ದುಡಿಮೆ ಅವಲಂಬಿಸ್ಕೊಂಡಿರುವ ಕಾಲ ಇದು. ಆವಾಗ ಇಲ್ಲಿ ವೀಳ್ಯ ಕಡಿಮೆ ಇದ್ದದ್ರಿಂದ ಕಲಾವಿದರನ್ನು ತರುವುದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ಕಲಾವಿದರನ್ನು ಇಟ್ಕೊಳ್ಳೋದೆಲ್ಲ ಕಷ್ಟ ಆಗ್ಬೋದು ಅಂತ ಹೆದರಿದ್ದೆ ನಾನು. ಕೊನೆಗೆ ಇಲ್ಲಿ ಅವರು ನನಗೆ ಭಾಳ ಧೈರ್ಯ ಕೊಟ್ಟರು. ಅವರು ನೀವು ಬರಬೇಕು, ನೀವು ಮಾಡಬೇಕು, ನೀವೇ ಮಾಡಬೇಕು ಅಂಥೇಳಿ. ಆಮೇಲೆ ಒಂದು ಧೈರ್ಯ ಮಾಡಿ ಬಂದ ಮೇಲೆ ನನಗೆ ಯಾವ ತೊಂದರೆನೂ ಆಗಲಿಲ್ಲ ಇಲ್ಲಿ. ಯಾಕೆ ಕೇಳಿದ್ರೆ ಇಲ್ಲಿ ಸುತ್ತಮುತ್ತ ಇರುವ ಜನ ಆಗಲಿ, ದೇವಸ್ಥಾನದ ಕಮಿಟಿಯಲ್ಲಿದ್ದವರಾಗಲಿ ಯಾರೂ ಅಂದರೆ ನನಗೆ ತೊಂದರೆ ಆಗುವಂಗೆ ಏನು ಮಾಡಲಿಲ್ಲ. ನಮಗೇನಾದರೂ ಹೀಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅದನ್ನು ನಿವಾರಿಸಿಕೊಡುವಲ್ಲಿ ಅವರ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದನ್ನು ಆದಷ್ಟು ಅವರ ಮಿತಿಯೊಳಗೆ ಅದನ್ನು ಪರಿಹಾರ ಮಾಡ್ತಾರೆ ಅವರು. ಹಾಗಾಗಿ ಇಲ್ಲಿ ಬರುವ ಕಲಾವಿದರು ಬರೀ ಅವರು ದುಡಿಮೆಯನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಬರುವುದಿಲ್ಲ. ಒಂದು ದೇವರ ಸೇವೆ, ಇನ್ನೊಂದು ಸೇವೆ ಮಾಡಿದ್ದಕ್ಕೆ ಒಂದು ಪ್ರಮಾಣದ ಸಂಬಳ ಸಿಗ್ತದಲ್ಲ, ಅದು ಪ್ರಯೋಜನ ಅವರಿಗಾಗ್ತದೆ. ಮತ್ತು ಇಲ್ಲಿಗೆ ಬಂದು ಅಭ್ಯಾಸ ಮಾಡಿದ್ರಿಂದ ಬಹುತೇಕವಾಗಿ ಅವರು ಯಾವ ರಂಗಸ್ಥಳದ ಯಾವ ವೇದಿಕೆಗೆ ಹೋದರೂ ಹೆದರುವುದಿಲ್ಲ. ಇಲ್ಲಿ ರೆಡಿಯಾದ ಕಲಾವಿದರು ನನಗೆ ತಿಳಿದ ಹಾಗೆ ಬಹುತೇಕ ಹೊರಗಡೆ ಯಾವ ರಂಗಸ್ಥಳಕ್ಕೆ ಹೋದರೂ ಅವರು ಹೆದರುವುದಿಲ್ಲ. ಅವರ ಪಾತ್ರವನ್ನು ಅವರು ಚೆನ್ನಾಗಿ ನಿರ್ವಹಿಸ್ತಾರೆ ಅವರು. ಒಟ್ನಲ್ಲಿ ಪ್ರತಿ ವರ್ಷದಂತೆ ಆರಂಭವಾಗುವ ಗುಂಡ್ಬಾಳದ ನಿತ್ಯ ಯಕ್ಷಗಾನ ಪ್ರದರ್ಶನ ಅದ್ಧೂರಿಯಾಗಿ ಜರುಗಿತು. ಬಳಿಕ ಮೊದಲ ದಿನದಂದು ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ವೀರೇಶ್ ಜೊತೆಗೆ ರಾಮಕೃಷ್ಣ, ನುಡಿಸಿರಿ ನ್ಯೂಸ್, ಹೊನ್ನಾವರ.